ಕರ್ನಾಟಕದಲ್ಲಿ ಝಿಕಾ ವೈರಸ್ಗೆ ಮೊದಲ ಬಲಿಯಾಗಿದೆ. ಶಿವಮೊಗ್ಗದ 73 ವರ್ಷದ ವ್ಯಕ್ತಿ ಝಿಕಾ ವೈರಸ್ಗೆ ಸಾವನ್ನಪ್ಪಿದ್ದಾರೆ. ಝಿಕಾ ಸಿಂಪ್ಟಮ್ಸ್ ಇದ್ದ ಹಿನ್ನೆಲೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಇತರೆ ಕಾಯಿಲೆಗಳು ಅಂದ್ರೆ ವಯೋಸಹಜ ಕಾಯಿಲೆ ಇದ್ದ ಕಾರಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ಸಂದರ್ಭದಲ್ಲಿ ಝಿಕಾ ವೈರಸ್ ಅಟ್ಯಾಕ್ ಆಗಿದೆ. ಚಿಕಿತ್ಸೆ ನೀಡಿದ್ರೂ ಕೂಡ ಫಲಕಾರಿಯಾಗಿದೆ. 73 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಇದುವರೆಗೆ ಒಟ್ಟು 9 ಝಿಕಾ ಕೇಸ್ ಪತ್ತೆಯಾಗಿದೆ. ಶಿವಮೊಗ್ಗದಲ್ಲಿ 3 ಹಾಗೆ ಬೆಂಗಳೂರಿನಲ್ಲಿ 6 ಝಿಕಾ ಕೇಸ್ ಪತ್ತೆಯಾಗಿದೆ. ಕರ್ನಾಟಕದಲ್ಲಿ ಝಿಕಾ ವೈರಸ್ ತಾಂಡವಕ್ಕೆ ಮೊದಲ ಬಲಿಯಾಗಿದೆ. ಝಿಕಾ ವೈರಸ್ಗೆ 73 ವರ್ಷದ ವೃದ್ಧ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಝಿಕಾ ಸಿಂಪ್ಟಮ್ಸ್ ಇದ್ದ ಹಿನ್ನೆಲೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿತ್ತು. ಇತರೆ ಕಾಯಿಲೆಗಳ ಜೊತೆ ಝಿಕಾ ವೈರಸ್ ಅಟ್ಯಾಕ್ ಆಗಿರೋದು ಚಿಕಿತ್ಸೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. 73ರ ವೃದ್ಧ ಇದೀಗ ಝಿಕಾ ವೈರಸ್ಗೆ ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಇದುವರೆಗೂ ಒಟ್ಟು ಝಿಕಾ ವೈರಸ್ ಕೇಸ್ ಪತ್ತೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.